ಗುಡ್ ಈವ್ನಿಂಗ್ ಎವ್ರಿವಾನ್. ಇವತ್ತು ಯಾವ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ತೋರಿಸ್ತಾ ಇರೋ ವಿಡಿಯೋ ಬಂದು ನಮ್ಮ ಏರಿಯಾ ಗಣಪತಿ ವಿಸರ್ಜನಾ ಪ್ರೋಗ್ರಾಮ್ ಇದು. ಪ್ರತಿ ವರ್ಷ ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸ್ತಾರೆ. ನಮ್ಮ ಏರಿಯಾದಲ್ಲಿ ಕನ್ನಂಬಾಡಮ್ಮ ಮತ್ತು ಕೆಂಚಮ್ಮ ಅನ್ನೋ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಮ್ಮ ಏರಿಯಾ ಹುಡುಗರು ಮತ್ತು ಮನೆಯವರೇ ಅಂದರೆ ಏರಿಯಾದವರೆಲ್ಲ ಸೇರಿ ಗಣಪತಿ ಕೂರಿಸ್ತಾರೆ. ಸೊ ಹಾಗೆ ಈ ವರ್ಷ ಕೂಡ ಕೂರಿಸಿರೋದು. ನಾನು ಇದೇ ಮೊದಲನೇ ಸಲ ವೀಡಿಯೋ ಮಾಡ್ತಾ ಇರೋದು. ಇಲ್ಲಿ ನಾನು ಕನ್ನಂಬಾಡಮ್ಮ ಮತ್ತು ಕೆಂಚಮ್ಮ ಅಂತ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಇಲ್ಲೇ ಕನ್ನಂಬಾಡಮ್ಮ ಮತ್ತು ಕೆಂಚಮ್ಮ ಗುಡಿ ಇದು ಬಂದು ಗರ್ಭಗುಡಿ. ಇಲ್ಲೇ ನಾವು ಮತ್ತು ಶನಿದೇವ್ರು ಸಹ ನಾವು ಪೂಜೆ ಮಾಡ್ತೀವಿ. ಇಲ್ಲಿ ಪ್ರತಿ ವಾರ ಶನಿವಾರ ಹೊತ್ತು ಪೂಜೆ ಆಗುತ್ತೆ. ಅಂದರೆ ಏರಿಯಾದವರೆಲ್ಲ ಸೇರಿ ಪೂಜೆ ಮಾಡ್ತಾರೆ. ಇಲ್ಲಿ ಮೂಸಂಬಿ ಹಾರಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಟ್ರ್ಯಾಕ್ಟರ್ ಮೇಲೆ ಗಣಪತಿ ಕೂರಿಸಿದಾಗ ಅಲ್ಲಿ ಅಲಂಕಾರಕ್ಕೋಸ್ಕರ ಮೂಸಂಬಿ ಹಾರಗಳನ್ನ ರೆಡಿ ಮಾಡ್ತಾ ಇರೋದು. ಗಣಪತಿ ಪೂಜೆ ನಡೀತಾ ಇದೆ. ಇದು ಕೊನೆ ಪೂಜೆ, ಅಂದರೆ ದೇವಸ್ಥಾನದಲ್ಲಿ ಕೊನೆ ಪೂಜೆ ಇದು. ಪೂಜೆ ಆದಮೇಲೆ ಟ್ರ್ಯಾಕ್ಟರ್ಗೆ ಗಣಪತಿನ ಕೂರಿಸ್ತಾರೆ. ಪೂಜೆ ಆಗಿದೆ. ಪೂಜೆ ಆದ ತಕ್ಷಣ ಇಲ್ಲಿ ಪ್ರಸಾದ ಹಂಚ್ತಾ ಇದ್ದಾರೆ. ಸೊ ಏಕೆಂದರೆ ಬೇಗ ಹೊರಡಬೇಕು, ಆಲ್ರೆಡಿ ಟೈಮ್ ಆಗಿತ್ತು, ಅದಕ್ಕೋಸ್ಕರ ಬೇಗ ಮಾಡ್ತಾ ಇರೋದು. ಬ್ಯಾಂಡ್ ಸೆಟ್ ಎಲ್ಲ ಆಲ್ರೆಡಿ ರೆಡಿ ಆಗಿದೆ. ಮೆರವಣಿಗೆಗೆ ಎಲ್ಲ ಸಿದ್ಧತೆ ಆಗಿದೆ. ಈಗ ಕುಂಬಳಕಾಯಿನ ಹೊಡೆದು ನೆಕ್ಸ್ಟ್ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾರೆ. ಮೆರವಣಿಗೆ ಸ್ಟಾರ್ಟ್ ಆಯಿತು. ಇಲ್ಲಿ ನಮ್ಮ ಅತ್ತೆ ಮಾವ ಮನೆ ಮುಂದೆ ಗಣಪತಿ ಬಂದಿರೋದ್ರಿಂದ ಪೂಜೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನಮ್ಮನೆ ಅಂತ ಅಲ್ಲ, ಪ್ರತಿ ಮನೆಯಲ್ಲೂ ಸಹ ಪೂಜೆ ಮಾಡಿಸ್ತಾರೆ. ಎಲ್ಲ ನಮ್ಮ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ದೊಡ್ಡವರು ಚಿಕ್ಕವರು ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋ ಡಿಫ್ರೆನ್ಸೇ ಇಲ್ಲ, ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಗಣಪತಿನ. ಇವನು ನನ್ನ ಮಗ ನೋಡಿ ಎಷ್ಟು ದೊಡ್ಡವ್ರ ಜೊತೆ ಸ್ಟೆಪ್ ಆಗ್ತಾ ಇದ್ದಾನೆ ಅಂತ. ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇದು ಬಂದು 1-2 ಕಿಲೋಮೀಟರ್ ಅಷ್ಟಾಗುತ್ತೆ ಡಿಸ್ಟೆನ್ಸ್. ಬಟ್ ಇಲ್ಲೂ ಎನರ್ಜಿ ಲಾಸ್ ಆಗಿಲ್ಲ ಇವತ್ತು. ಮಕ್ಕಳಿಗೆ ಫುಲ್ಲು ಸ್ಟೆಪ್ ಆಗ್ತಾ ಇದ್ದಾರೆ. ನನ್ನ ಮಗ ಸುಸ್ತಾಗಿ ಅದು ಟಾಟಾ ಮಾಡಿಬಿಟ್ಟಿದ್ದಾನೆ. ಗಣಪತಿಗೆ ಮತ್ತು ಗೌರಮ್ಮಗೆ ಕೊನೆಯದಾಗಿ ಪೂಜೆ ಮಾಡ್ತಾ ಈ ವರ್ಷ ಬೀಳ್ಕೊಳ್ಳೋಣ. ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ಗಣಪತಿನ
ಗೌರಮ್ಮ ಮತ್ತು ಗಣಪತಿನ ವಿಸರ್ಜನೆ ಮಾಡಾಗಿ ನಾವೆಲ್ಲ ಮನೆ ಕಡೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಏಕೆಂದರೆ ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.